ವಿದ್ಯುತ್ ಶಾಕ್ಗೆ ಬಿಟಿಎಂ ಲೇಔಟ್ನಲ್ಲಿ ಇಬ್ಬರು ಬಲಿಯಾದರು. ಇದೀಗ ಮೃತರ ಮನೆಗಳಿಗೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಮಧುವನ ಅಪಾರ್ಟ್ಮೆಂಟ್ಗೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿಯ ಪರಿಸ್ಥಿತಿಯನ್ನ ಗಮನಿಸಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಮನೆಗೆ ಭೇಟಿ. ಶಾಸಕರಾದ ಸಿಕೆ ರಾಮಮೂರ್ತಿ, ಸತೀಶ್ ರೆಡ್ಡಿ ಸಾಥ್ ಕೊಟ್ಟಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳಿಂದ ವಿವರಣೆಯನ್ನ ಪಡೆದಿದ್ದಾರೆ ಬಿಜೆಪಿ ನಾಯಕರು. ಹೇಗಾಯ್ತು ಈ ದುರಂತ ಅನ್ನೋದಾಗಿ ವಿವರಣೆಯನ್ನ ಕೇಳಿದ್ದಾರೆ. ಬಿಟಿಎಂ ಲೇಔಟ್ನಲ್ಲಿ ಇಬ್ಬರು ಸಾವನ್ನಪ್ಪುತ್ತಾರೆ. ಮೋಟಾರ್ ಆಪರೇಟ್ ಮಾಡುವಂತ ಸಂದರ್ಭ ಇಬ್ಬರು ಪವರ್ ಶಾಕ್ ಹೊಡೆದು ಸಾವನ್ನಪ್ಪುತ್ತಾರೆ. ಸೊ ಇದೀಗ ಮೃತರ ಮನೆಗಳಿಗೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ನಾಳೆ ದಿನ ಸಿಎಂ ಸಿಟಿ ರೌಂಡ್ಸ್ ಅನ್ನ ಹಾಕೋರಿದ್ದಾರೆ. ಅದಕ್ಕೂ ಮುಂಚಿತವಾಗಿ ವಿಪಕ್ಷ ನಾಯಕರು ಆಕ್ಟಿವ್ ಆಗಿದ್ದಾರೆ. ಆರ್ ಅಶೋಕ್ ಸೇರಿದಂತೆ ಚಲವಾದಿ ನಾರಾಯಣಸ್ವಾಮಿ ಇವರೆಲ್ಲರೂ ಕೂಡ ಈ ದುರಂತ ನಡೆದಿರುವಂತಹ ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ, ಮನೆಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಬೇರೆ ಬೇರೆ ಭಾಗಗಳಿಗೆ ಇವರು ಭೇಟಿ ಕೊಡ್ತಾ ಇದ್ದಾರೆ. ಶಾಸಕರಾಗಿರುವಂತಹ ಸಿಕೆ ರಾಮಮೂರ್ತಿ ಹಾಗೆ ಸತೀಶ್ ರೆಡ್ಡಿ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಜೊತೆಗೆ ಬೆಸ್ಕಾಂ ಅಧಿಕಾರಿಗಳನ್ನ ಭೇಟಿಯಾಗಿ ಈ ಘಟನೆಗೆ ಏನ್ ಕಾರಣ, ಏನಾಗಿತ್ತು ಅನ್ನೋದಾಗಿ ವಿವರಣೆಯನ್ನ ಪಡಿತಾ ಇದ್ದಾರೆ ಬಿಜೆಪಿ ನಾಯಕರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಪುಟ್ಟ ಬಾಲಕ ದಿನೇಶ್ ಅಂತ ವಿದ್ಯುತ್ ಶಾಕ್ಗೆ ಬಲಿಯಾದಂಥ ವ್ಯಕ್ತಿ. ಇನ್ನೊಬ್ಬ ವ್ಯಕ್ತಿ ಕೂಡ ಇದೇ ಅವಘಡದಲ್ಲಿ ಸಾವನ್ನಪ್ಪುತ್ತಾರೆ. ಇಬ್ರು ಬಲಿಯಾಗ್ತಾರೆ. ಒಬ್ಬ ಪುಟ್ಟ ಬಾಲಕ, ಮತ್ತೊಬ್ರು, ಒಟ್ಟಿಗೆ ಇಬ್ರು.